Hello everyone, this is Ravi, your confident English coach. In this video, I am going to talk about simple present tense. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಫಾರ್ಮೇಷನ್ ಹೇಗಿರುತ್ತೆ, ಯಾವ ರೀತಿಯಾದಂಥ ವರ್ಬ್ಸ್ ನಾವು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಿ ಸೆಂಟೆನ್ಸಸ್ ಮೇಕ್ ಮಾಡಬೇಕು, ಆ್ಯಂಡ್ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡಿ ಮಾತಾಡಬೇಕು ಇಂಗ್ಲೀಷಲ್ಲಿ ಮಾತಾಡುವಾಗ, ಆ್ಯಂಡ್ ಇದರಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ ಹೇಗಿರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ ಹೇಗಿರುತ್ತೆ, ಆ್ಯಂಡ್ ಹೌ ಯು ಕ್ಯಾನ್ ಮೇಕ್ ಕ್ವಶನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಕವರ್ ಇನ್ ದಿಸ್ ವಿಡಿಯೋ. ಫ್ರೆಂಡ್ಸ್, ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಇಂಗ್ಲೀಷಲ್ಲಿ ಮಾತಾಡಬೇಕಂದ್ರೆ ಲರ್ನಿಂಗ್ ಅಬೌಟ್ ಟೆನ್ಸಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಈ ವಿಡಿಯೋದಲ್ಲಿ ನಿಮಗೆ ಈ ಬೇಸಿಕ್ ಟೆನ್ಸ್ ಆದಂಥ ಸಿಂಪಲ್ ಪ್ರೆಸೆಂಟ್ ತಿಳಿಸ್ಕೊಡ್ತೀನಿ. ಸೊ ಇಫ್ ಯು ಲರ್ನ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇಟ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಆಲ್ ಅದರ್ ಟೆನ್ಸಸ್ ಈಸಿಲಿ, ಆ್ಯಂಡ್ ಬೇರೆ ಟಾಪಿಕ್ಸ್ ಎಲ್ಲ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಫ್ ಯು ಡೋಂಟ್ ನೋ ದಿಸ್ ಬೇಸಿಕ್ ಟೆನ್ಸ್, ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಅದರ್ ಟೆನ್ಸಸ್ ಇನ್ ಇಂಗ್ಲೀಷ್. So come on friends, let us understand what do you mean by this simple present tense, how we can make sentences using this simple present tense structure, and where and all we can use this simple present tense when you speak in English. Everything we are going to understand clearly in this video. See friends, ಮೊದಲನೇದಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಹೇಗಿರುತ್ತೆ ಅಂದರೆ ಸಬ್ಜೆಕ್ಟ್ ಪ್ಲಸ್ V1 ಆರ್ V1 ಪ್ಲಸ್ S ಪ್ಲಸ್ O ಮೀನ್ಸ್ ಆಬ್ಜೆಕ್ಟ್. ಸೊ ನಿಮ್ಮ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಎಲ್ಲ ಟೆನ್ಸಸಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಬಟ್ ಮೇನ್ ಥಿಂಗ್ ಈಸ್ ವರ್ಬ್. ಸೊ ಯು ಆಲ್ರೆಡಿ ನೋ ದಟ್ ನೀವು ಇಂಗ್ಲೀಷಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಮೇಕ್ ಮಾಡಿ ಸೆಂಟೆನ್ಸಲ್ಲಿ ಮಾತಾಡಿ ನಾವು ವರ್ಬ್ ಇಲ್ದಿರೋ ಸೆಂಟೆನ್ಸ್ ಮೇಕ್ ಮಾಡೋಕ್ಕಾಗಲ್ಲ. ಸೊ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಇದೆ. ಸೊ ಇಫ್ ಯು ಆರ್ ಗುಡ್ ಅಟ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ದಿಸ್ ವರ್ಬ್ಸ್, V1 ಅಂದರೆ ಏನು, V1 ಪ್ಲಸ್ S ಅಂದರೆ ಈ ವರ್ಬ್ಸ್ ಎಲ್ಲ ನಿಮ್ಗೆ ಗೊತ್ತಿದ್ರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ದಿಸ್ V1 V1 ಪ್ಲಸ್ S ಫ್ರೆಂಡ್ಸ್. ಇಟ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಸೊ ವಿ ಯೂಸ್ ವರ್ಬ್ಸ್ ಟು ಮೇಕ್ ಸೆಂಟೆನ್ಸಸ್. ಅದರಲ್ಲಿ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್ಸ್ ಇದೆ, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಇದೆ. ಸೊ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಬ್ಸ್ ಏನು, ಸೊ ಇನ್ನೊಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಬಂದು ತಿಳಿಸ್ಕೊಡ್ತೀನಿ. ಸೊ ಯು ವಾಚ್ ದಟ್ ವಿಡಿಯೋ, ಆಫ್ಟರ್ ದಟ್ ಯು ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ. ಇಫ್ ಯು ಡೋಂಟ್ ನೋ ಅಬೌಟ್ ವಾಟ್ ಯು ಮೀನ್ ಬೈ ದಿಸ್ V1 V1 ಪ್ಲಸ್ S ಗೊತ್ತಿಲ್ಲ ಅಂದರೆ ಫಸ್ಟ್ ಯು ವಾಚ್ ದಟ್ ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಸಿಂಪಲ್ V1 V1 ಪ್ಲಸ್ S V3 ಈ ವರ್ಬ್ಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಯು ವಾಚ್ ದಟ್ ವಿಡಿಯೋ, ದೆನ್ ಯು ಕಮ್ ಬ್ಯಾಕ್ to understand this tense. Otherwise, if you are good at what do you mean by V1 V1 plus S, you just continue this video. See friends, ಇಲ್ಲಿ V1 ಅಂದರೆ present form of the verb, V1 plus S ಅಂದರೆ it is also present form of the verb, but it is used with third person singular. ನಾವು ಮಾತಾಡುವಾಗ ಮೂರನೇ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಅಟ್ ಮೀನ್ಸ್ he, she, it ಆರ್ ಥಿಂಗ್ಸ್ ಲೈಕ್ ಟೇಬಲ್, ಚೇರ್, ಕಂಪ್ಯೂಟರ್, ಆರ್ ವಿ ಕ್ಯಾನ್ ಟಾಕ್ ಅಬೌಟ್ ರಾಜು, ಕೃಷ್ಣ, ಮುರಳಿ. ಸಬ್ಜೆಕ್ಟ್ ಬಂದು ಥರ್ಡ್ ಪರ್ಸನ್ ಸಿಂಗುಲರ್ ಆಗಿದ್ದಾಗ ನಾವು ಈ V1 plus S ವರ್ಬ್ ಯೂಸ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಐ ಅಂತ ಬಂದಾಗ ಯು ಕ್ಯಾನ್ ಸೇ V1 ಯೂಸ್ ಮಾಡ್ಕೋಬೋದು, ಆ್ಯಂಡ್ ಶಿ ಬಂದಾಗ V1 plus S ಯೂಸ್ ಮಾಡಬೇಕು. ಸೊ ಹಿಯರ್ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ ಸೆಂಟೆನ್ಸಸ್ ಫಾರ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ. So if you see these example sentences, some example sentences, before I teach you these example sentences, you will see your friends. ಇಲ್ಲಿ ಕೆಲವೊಂದು V1 ಮತ್ತು V1 plus S ವರ್ಬ್ಸ್ ಯೂಸ್ ಮಾಡಿದ್ದೀನಿ. Even if you don't know about any V1 V1 plus S, you just go through this, you will understand. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಮ್ ಅನ್ನೋದು ಇಟ್ ಈಸ್ V1 ವರ್ಬ್. ಇದಕ್ಕೆ ನೀವು ನೋಡಿ ನೆಕ್ಸ್ಟ್ ವರ್ಬ್ ಕಮ್ಸ್ ಅಂತ ಕೊಟ್ಟಿದ್ದೀನಿ ಅಲ್ವಾ, ದಿಸ್ ಇಸ್ ಕಾಲ್ಡ್ V1 plus S. ಆ್ಯಂಡ್ ಇಯರ್ ಗೋ ಅಂತ ಕೊಟ್ಟಿದ್ದೀನಿ, ಇಟ್ ಈಸ್ V1 ಆರ್ ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್. ಗೋಸ್ ಅನ್ನೋದು V1 plus ES, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್. ಟ್ರೈ, ಟ್ರೈಸ್, ಟ್ರೈ ಅನ್ನೋದು V1 ವರ್ಬ್, ಟ್ರೈಸ್ ಅನ್ನೋದು V1 plus IES. ಸೊ ಇದೆಲ್ಲನೂ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ಸ್. ಕಮ್ಸ್, ಗೋಸ್, ಟ್ರೈಸ್ ಇವುಗಳೇನು ಅನ್ಬೋದು, ES ಆ್ಯಡ್ ಮಾಡಿದ್ದೀನಿ, ES ಆ್ಯಡ್ ಮಾಡಿದ್ದೀನಿ, IS ಆ್ಯಡ್ ಮಾಡಿದ್ದೀನಿ. ಯಾವಾಗ ES ಆ್ಯಡ್ ಮಾಡಬೇಕು, ಯಾವಾಗ IS ಆ್ಯಡ್ ಮಾಡಬೇಕು ಅಂತ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ಬಂದು ನಿಮಗೆ ತಿಳಿಸ್ಕೊಡ್ತೇನೆ. ಯು ವಾಚ್ ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ವಿ ಕ್ಯಾನ್ ಮೇಕ್ V1 plus S, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ಸ್ ಯಾವ ರೀತಿಯಾಗಿ ಮೇಕ್ ಮಾಡಬೇಕಂತ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯು ಜಸ್ಟ್ ವಾಚ್ ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್. ಸೊ ಈಗ ನಿಮಗೆ ಸಿಂಪಲ್ ಪ್ರೆಸೆಂಟ್ ಅರ್ಥ ಆಗಬೇಕಾದ್ರೆ ಇಫ್ ಯು ನೋ ದಿಸ್ ಬೇಸಿಕ್ ಕಾನ್ಸೆಪ್ಟ್ ಇಸ್ ಎನಫ್. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಮ್, ಗೋ, ಟ್ರೈ ಈ ರೀತಿ ಅಂತ ಕೆಲವೊಂದು ನಾನು 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಇದೇ ತೆಗೆ ನೀವು ಟೇಕ್, ಸಿಂಗ್, ಡ್ಯಾನ್ಸ್, ರೈಟ್, ಪ್ಲೇ ಈ ಥರ ಯಾವುದೇ ಒಂದು ವರ್ಬ್ ತಗೊಳ್ಳಿ, ಪ್ರೆಸೆಂಟ್ ಫಾರ್ಮ್ ಆಫ್ ದ ವರ್ಬ್, ಅದಕ್ಕೆ ನಾವು V1 plus S, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ ನಾವು ಮೇಕ್ ಮಾಡ್ಬೋದು. ಆ್ಯಂಡ್ ದಿಸ್ ಟೂ ವರ್ಬ್ಸ್ ಮೀನಿಂಗ್ ಆರ್ ಸೇಮ್ ಫ್ರೆಂಡ್ಸ್. ಕಮ್ ಅಂದ್ರೂ ಬಾ ಅಂತ ಬರೋದು, ಕಮ್ಸ್ ಅಂದ್ರೂ ಬರೋದು. ಮೀನಿಂಗ್ ವಿಲ್ ಬಿ ಸೇಮ್ ಫಾರ್ ದಿಸ್ ಟೂ ಟೈಪ್ಸ್ ಆಫ್ ವರ್ಬ್ಸ್, ಕಮ್ ಆ್ಯಂಡ್ ಕಮ್ಸ್. ಗೋ, ಗೋಸ್ ಇದಕ್ಕೂ ಒಂದೇ ಮೀನಿಂಗ್. ಗೋ ಅಂದ್ರೆ ಹೋಗೋದು, ಗೋಸ್ ಅಂದ್ರೆ ಹೋಗೋದು. ಟ್ರೈ ಅಂದರೆ ಪ್ರಯತ್ನ ಮಾಡೋದು, ಟ್ರೈಸ್ ಅಂದರೆ ಪ್ರಯತ್ನ ಮಾಡೋದು. ಮೀನಿಂಗ್ ವಿಲ್ ಬಿ ಸೇಮ್, ಬಟ್ ಡಿಫ್ರೆನ್ಸ್ ನಾನು ಏನಂತ ಹೇಳ್ಕೊಡ್ತೀನಿ. ಸೊ ವೆನ್ ಯು ಟಾಕ್ ಅಬೌಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸೊ ನಿಮ್ಗೆ ಈಗಾಗಲೇ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತ ಏನಂತ ಗೊತ್ತಿದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ವೆನ್ ಯು ಯೂಸ್ ದಿಸ್ ವರ್ಡ್ಸ್ ಲೈಕ್ he, she, it ಆರ್ ನೇಮ್ಸ್ ಆಫ್ ದ ಪೀಪಲ್, ಸಿಂಗ್ಯುಲರ್ ನೇಮ್ಸ್ ಲೈಕ್ ರಾಜು, ಕೃಷ್ಣ, ಶೀಲಾ, ಸೀತಾ, ಕಾವ್ಯ, ಆರ್ ಸಮ್ ಥಿಂಗ್ಸ್ ಲೈಕ್ ಥಿಂಗ್ಸ್ ಆರ್ ಅನಿಮಲ್ಸ್, ಟೈಗರ್, ಲಯನ್, ಟೇಬಲ್, ಮೊಬೈಲ್, ಲ್ಯಾಪ್ಟಾಪ್ ಈ ಥರ ಸಿಂಗ್ಯುಲರ್ ಥಿಂಗ್ಸ್ ಆರ್ ಸಿಂಗ್ಯುಲರ್ ಪರ್ಸನ್ಸ್ ಯೂಸ್ ಮಾಡಿದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಆ ಥರ ಒಂದು ಸಬ್ಜೆಕ್ಟ್ ಜೊತೆ ನಾವು ಈ
V1 plus S, that is third person singular verbs ಯೂಸ್ ಮಾಡ್ತೀವಿ. ಬೇರೆ ಸಬ್ಜೆಕ್ಟ್ ಜೊತೆ ಎಲ್ಲ ನಾವು V1 verb ಯೂಸ್ ಮಾಡ್ತೀವಿ, that is present form of the verbs ಯೂಸ್ ಮಾಡ್ತೀವಿ. So here I have given you some examples. If you go through these examples, you will understand. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. See friends, I go to office by bus. In this sentence, I am using this verb. Go ಅನ್ನೋದು present form of the verb. So ಈ verb ಯೂಸ್ ಮಾಡಿದ್ದೀನಿ go ಅನ್ನೋದು. And in this sentence also, we go to school by train. ಇಲ್ಲಿ ನಾನು go ಅನ್ನೋ verb ಯೂಸ್ ಮಾಡಿದ್ದೀನಿ. This is also V1 verb. They go to college by train. Here also I am using go, V1 verb ಯೂಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ I, we ಅನ್ನೋದು ಫಸ್ಟ್ ಪರ್ಸನ್, I, we ಫಸ್ಟ್ ಪರ್ಸನ್, they ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್. ಥರ್ಡ್ ಪರ್ಸನ್ ಪ್ಲೂರಲ್ ಬಂದಾಗ ನಾವು V1 ಅಂತ ಯೂಸ್ ಮಾಡಬೇಕು. ಆ್ಯಂಡ್ ಈವನ್ ಇಫ್ ಐ ಯೂಸ್ ದ ಸಬ್ಜೆಕ್ಟ್ ಯು ಬಂದೇಳು ಯು ಗೋದಾಗ ಬರುತ್ತೆ. ಯು ಇಸ್ ದ ಸೆಕೆಂಡ್ ಪರ್ಸನ್. ಸೊ ಅದರಿಂದ ಐ ಗೋ, ವಿ ಗೋ, ಯು ಗೋ, ದೇ ಗೋ, ಆ್ಯಂಡ್ ಬಾಯ್ಸ್ ಗೋ, ಮೈ ಪೇರೆಂಟ್ಸ್ ಗೋ, ಈ ಥರ ಪ್ಲೂರಲ್ ಫಾರ್ಮಲ್ಲಿರುವಂಥ ಸಬ್ಜೆಕ್ಟ್ ಜೊತೆ ನಾವು ದಿಸ್ V1 ಫಾರ್ಮ್ ಯೂಸ್ ಮಾಡ್ಕೋಬೋದು. ಐ ಗೋ, ವಿ ಗೋ, ದೇ ಗೋ, ಯು ಗೋ, ಈ ರೀತಿಯಾದಂಥ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಇರುವಂಥ ಸಬ್ಜೆಕ್ಟ್ ಜೊತೆ ನಾವು ಈ V1 ವರ್ಬ್ ಯೂಸ್ ಮಾಡ್ಕೋಬೋದು. ಬಟ್ ಇಫ್ ಯು ಸಿ ದೀಸ್ ವರ್ಬ್ಸ್, if you see these examples, she goes to school by train, my father goes to office by bike, Raju comes here daily, my son carries a lot of books daily. In these example sentences, I have used goes. Goes another V1 plus ES form, that is third person singular form of ಯೂಸ್ ಮಾಡಿದ್ದೀನಿ. ಯಾಕೆ ಇಲ್ಲಿ goes ಅಂತ ಯೂಸ್ ಮಾಡಿದ್ದೀನಿ ಅಂದರೆ ಬಿಕಾಸ್ ದೀಸ್ ವರ್ಡ್ಸ್, ಸಬ್ಜೆಕ್ಟ್ ವರ್ಡ್ಸ್, ಶಿ, ಮೈ ಫಾದರ್, ರಾಜು, ಮೈ ಸನ್, ಈ ಎಲ್ಲ ಸಬ್ಜೆಕ್ಟ್ ವರ್ಡ್ಸು ಥರ್ಡ್ ಪರ್ಸನ್ ಸಿಂಗುಲರ್ ಕ್ಯಾಟಗರಿನಲ್ಲಿ ಬರೋಂಥ ಸಬ್ಜೆಕ್ಟ್ ವರ್ಡ್ಸ್. ದಟ್ಸ್ ವೈ ಐ ಆಮ್ ಯೂಸಿಂಗ್ V1 plus ES, ದಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಶಿ ಗೋ ಅಂತ ಬರಲ್ಲ, ಐ ಬರುವಾಗ ಐ ಗೋ ಅಂತ ಬರುತ್ತೆ. ಶಿ ಅಂತ ಸಬ್ಜೆಕ್ಟ್ ಬಂದಾಗ ಇಟ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್, ದಟ್ಸ್ ವೈ ಐ ಆಮ್ ಯೂಸಿಂಗ್ ಶಿ ಗೋಸ್. ಅದೇ ರೀತಿಯಾಗಿ ಫಾದರ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್, ಸೊ ಅದೇ ದಟ್ಸ್ ವೈ ಐ ಆಮ್ ಯೂಸಿಂಗ್ ಮೈ ಫಾದರ್ ಗೋಸ್. ರಾಜು ಅನ್ನೋದು ಥರ್ಡ್ ಪರ್ಸನ್ ಸಿಂಗುಲರ್, ದಟ್ಸ್ ವೈ ಐ ಆಮ್ ಯೂಸಿಂಗ್ ಕಮ್ಸ್. ಬಟ್ ಇಫ್ ಐ ಯೂಸ್ ಐ ಅಂತ ಬಂದರೆ ಐ ಕಮ್, ವಿ ಕಮ್, ಯು ಕಮ್, ದೇ ಕಮ್ ಅಂತ ಬರುತ್ತೆ. ಥರ್ಡ್ ಪರ್ಸನ್ ಸಿಂಗುಲರ್, ಈ, ಶಿ, ಇಟ್, ರಾಜು ಆ ಥರ ಪದಗಳು ಬಂದಾಗ ಈ ಕಮ್ಸ್, ಶಿ ಕಮ್ಸ್, ರಾಜು ಕಮ್ಸ್, ಮೈ ಫಾದರ್ ಕಮ್ಸ್, ಮೈ ಮದರ್ ಕಮ್ಸ್, ಮೈ ಬ್ರದರ್ ಕಮ್ಸ್, ಮೈ ಟೀಚರ್ ಕಮ್ಸ್. ಸೊ ಈ ರೀತಿಯಾಗಿ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ಸ್ ಬರುವಾಗ ನಾವು V1 plus S ವರ್ಬ್ ಯೂಸ್ ಮಾಡಬೇಕು. ಆ್ಯಂಡ್ ಇಯರ್ ಐ ಆಮ್ ಯೂಸಿಂಗ್ ಕಮ್ಸ್, ಅದಕ್ಕೆ ಎಸ್ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಇಫ್ ಯು ಸಿ ದಿಸ್ ಮೈ ಸನ್ ಕ್ಯಾರೀಸ್ ಎ ಲಾಟ್ ಆಫ್ ಬುಕ್ಸ್. ಸೊ ಇಲ್ಲಿ ಕ್ಯಾರೀಸ್ ಅನ್ನೋದು ಇಟ್ ಈಸ್ V1 plus IS ಕಾನ್ಸೆಪ್ಟ್. ಕ್ಯಾರಿ ಇಸ್ V1, ಕ್ಯಾರೀಸ್ IS ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್. ಸೊ ಮೈ ಸನ್ ಕ್ಯಾರೀಸ್ ಎ ಲಾಟ್ ಆಫ್ ಬುಕ್ಸ್ ಡೈಲಿ ಅಂದರೆ ನನ್ನ ಮಗ ತುಂಬ ಬುಕ್ಸ್ ಡೈಲಿ ಓದ್ಕೊಂಡು ಬರ್ತಾನೆ ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. ಆ್ಯಂಡ್ ಇಫ್ ಯು ಸಿ ಆಲ್ ದೀಸ್ ಎಕ್ಸಾಂಪಲ್ ಸೆಂಟೆನ್ಸಸ್ ಐ ಹ್ಯಾವ್ ಯೂಸ್ಡ್ ದಿಸ್ ಸ್ಟ್ರಕ್ಚರ್ ಫ್ರೆಂಡ್ಸ್. ಎಲ್ಲ ಸೆಂಟೆನ್ಸಲ್ಲಿ ನೋಡಿ ವರ್ಬ್ ಒಂದು ನಾನು V1 ಇಲ್ಲಾಂದರೆ V1 plus S ಈ ಫಾರ್ಮೆಟ್ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಈ ಎಲ್ಲ ಟೆನ್ಸಸ್ ಸಿಂಪಲ್ ಪ್ರೆಸೆಂಟಿಗೆ ಸಂಬಂಧಪಟ್ಟಿರುವಂಥ ಎಕ್ಸಾಂಪಲ್ಸ್. ಸೊ ನೀವು ಇಂಗ್ಲೀಷಲ್ಲಿ ಮಾತಾಡೋದಾಗಲಿ ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರೆಯೋಕ್ಕಾಗಲಿ, ಇಫ್ ಯು ಮೇಕ್ ದೀಸ್ ಕೈಂಡ್ ಆಫ್ ಸೆಂಟೆನ್ಸಸ್, ಈ ರೀತಿಯಾಗಿ ವರ್ಬ್ ಒನ್ V1 plus S ವರ್ಬ್ಸ್ ಯೂಸ್ ಮಾಡಿ ನೀವು ಸೆಂಟೆನ್ಸ್ ಮೇಕ್ ಮಾಡಿದ್ರೆ ಈ ಎಲ್ಲ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ಗೆ ಅನ್ವಯ ಆಗುತ್ತೆ. ಸೊ ಈಗ ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಸೆಂಟೆನ್ಸ್ ಫಾರ್ಮೇಷನ್ ಹೇಗಿರುತ್ತೆ, ಯಾವ ರೀತಿಯಾದ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಆಯಿತು. ನಾವು ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಸಿಂಪಲ್ ಪ್ರೆಸೆಂಟ್ ಯೂಸಸ್. ಈ ರೀತಿಯಾದ ಸೆಂಟೆನ್ಸಸ್ ನಾವು ಯಾವ ಸಿಚುವೇಷನಲ್ಲಿ ಯೂಸ್ ಮಾಡಬೇಕು, ಮಾತಾಡುವಾಗ ಅಷ್ಟೇ, ಬರೆಯುವಾಗ ಯಾವ ಸಿಚುವೇಷನ್ ನಾವು ಈ ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ಯೂಸ್ ಮಾಡಬೇಕಂತ ಅರ್ಥ ಮಾಡೋಣ. ಸೊ ಸಿಂಪಲ್ ಪ್ರೆಸೆಂಟ್ ಅಂತ ನೆನಪಿಕೊಳ್ಳಿ ಫ್ರೆಂಡ್ಸ್. ಸೆಂಟೆನ್ಸಲ್ಲಿ ನೀವು V1 ವರ್ಬ್ ಇಲ್ಲಾಂದರೆ V1 plus S ವರ್ಬ್ ಈ ವರ್ಬ್ಸ್ ಯೂಸ್ ಮಾಡಿದ್ರೆ ಮಾತ್ರ ಸಿಂಪಲ್ ಪ್ರೆಸೆಂಟೆನ್ಸ್ ಆಗೋದು. ನೀವು ಪಾಸ್ಟ್ ಟೆನ್ಸ್ ವರ್ಬ್ಸ್, ದಟ್ ಈಸ್ V2 ವರ್ಬ್ಸ್, ವೆಂಟ್, ಈಗ ಗೋ ಅನ್ನೋದು V1, ಅದಕ್ಕೆ ಪಾಸ್ಟ್ ಟೆನ್ಸ್ ಬಂದು ವೆಂಟ್ ಅಂತ ಬರುತ್ತೆ. ವೆಂಟ್ ಅನ್ನೋ ಪದ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಕಮ್ ಅನ್ನೋದು ಇಟ್ ಈಸ್ V1. ಸೊ ಇಫ್ ಯೂಸ್ ಕೇಮ್ ಅಂದರೆ ಅದು ವೀಟ್ ಆಗುತ್ತೆ. ಆ ಕೇಮ್ ಅನ್ನೋ ಪದ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ, ಸಿಂಪಲ್ ಪ್ರೆಸೆಂಟಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಅದೇ ಥರ ಕ್ಯಾರಿ ಅನ್ನೋದು ಇಟ್ ಈಸ್ V1, ಕ್ಯಾರೀಸ್ V1 plus S. ಇಫ್ ಯು ಸೇ ಕ್ಯಾರಿಡ್ ಅಂತ ಹೇಳಿದ್ರೆ ಅದು ಆ ಪದ ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಸಿಂಪಲ್ ಪಾಸ್ಟಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ ಅಬೌಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಆ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ವೆನ್ ಐ ಟೀಚ್ ಯು ದಟ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಈಗ ಸದ್ಯಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಈ ರೀತಿಯಾಗಿ ಸೆಂಟೆನ್ಸಸ್ ಇರಬೇಕು ಫ್ರೆಂಡ್ಸ್, ಯೂಸಿಂಗ್ V1 plus S ಈ ಪದಗಳು ಯೂಸ್ ಮಾಡಿ. ಸೊ ಯು ಅಂಡರ್ಸ್ಟುಡ್ ದ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆ್ಯಂಡ್ ಆ್ಯಕ್ಚುಲಿ ಇವಾಗ ನಾನು ಟೀಚ್ ಮಾಡಿದ್ದು ಇದುವರೆಗೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸಸ್ ಮಾತ್ರ. ನೆಕ್ಸ್ಟ್ ನಾನು ಇದೇ ಸಿಂಪಲ್ ಈ ಎಕ್ಸಾಂಪಲ್ಸ್ ಎಲ್ಲ ನಮ್ಮ ಬಂದು ಹೆಂಗೆ ನೆಗೆಟಿವ್ ಆಗಿ ಚೇಂಜ್ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ಸಿಚುವೇಶನ್ ನಾವು ಯೂಸ್ ಮಾಡಿ ಮಾತಾಡಬೇಕಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಹಿಯರ್ ವಿ ಗೋ ದ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂದರೆ ದ ವೆರಿ ಇಂಪಾರ್ಟೆಂಟ್ ಯೂಸೇಜ್ ಈಸ್ ಡೈಲಿ ಆರ್ ರೊಟೀನ್ ಆ್ಯಕ್ಷನ್ಸ್. ಫ್ರೆಂಡ್ಸ್, ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ಬರೆಯುವಾಗ ಹೆಚ್ಚಾಗಿ ಬಂದು ನಾವು ನಮ್ಮ ಡೈಲಿ ಆ್ಯಕ್ಷನ್ಸ್ ಆ ರೊಟೀನ್ ಆ್ಯಕ್ಷನ್ಸ್ ಬಗ್ಗೆ ಮಾತಾಡ್ತೀವಿ. ಅದು ನಮ್ಮ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಬೇರೆ ಪೀಪಲ್ ಬಗ್ಗೆ ಇರ್ಬೋದು, ಅದರ್ ಅನಿಮಲ್ಸ್ ಆರ್ ಬರ್ಡ್ಸ್ ಬಗ್ಗೆ ಇರ್ಬೋದು. ರೊಟೀನಾಗಿ ಬಂದು ಸಮ್ ಒನ್ ಆರ್ ನೀವಾಗಿರ್ಬೋದು, ಅದರ್ ಪೀಪಲ್ ಏನು ಮಾಡ್ತೀರಾ, ಏನು ಯಾವಾಗಲೂ ರೊಟೀನಾಗಿ ಮಾಡ್ತೀರಾ ಅಂತ ಮಾತಾಡುವಾಗ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿ ನೀವು ಮಾತಾಡ್ಬೋದು ಫ್ರೆಂಡ್ಸ್. ಸೊ ಡೈಲಿ ರೊಟೀನ್ ಆ್ಯಕ್ಷನ್ಸ್, ವಾಟ್ ಯು ಮೀನ್ ಬೈ ದಿಸ್ ಡೈಲಿ ರೊಟೀನ್ ಆ್ಯಕ್ಷನ್? ಸೊ ಲೆಟ್ ಮಿ ಗಿವ್ ಸಮ್ ಎಕ್ಸಾಂಪಲ್ಸ್ ಹಿಯರ್. Here we go.
Yeah. Okay, friends. Now we are going to understand what do you mean by this daily or routine actions. ಸೊ ಡೈಲಿ ಆ ರೂಟೀನ್ ಆ್ಯಕ್ಷನ್ಸ್ ಅಂದರೆ ಏನಪ್ಪ ಅಂದರೆ ನಾವು ಮಾಡೋಂಥ ಆ್ಯಕ್ಷನ್ಸಲ್ಲಿ ಕೆಲವೊಂದು ಆ್ಯಕ್ಷನ್ಸ್ ಬಂದು ನಾವು ರೂಟೀನಾಗಿ ಎವ್ರಿ ಡೇ ಮಾಡೋಂಥ ಆ್ಯಕ್ಷನ್ಸ್ ಇರುತ್ತೆ. ಆ ರೂಟೀನಾಗಿ ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಇಯರ್ ರೂಟೀನಾಗಿ ಮಾಡ್ತಾ ಇರ್ತೀವಿ. ಈ ಥರ ಒಂದು ಸೆಂಟೆನ್ಸಸ್ ಬಗ್ಗೆ ನೀವು ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ ನೀವು ಮಾತಾಡಬೇಕು. ಇಫ್ ಯು ಸಿ ದೀಸ್ ಎಕ್ಸಾಂಪಲ್ಸ್, ಐ ವೇಕಪ್ ಅಟ್ 5 AM ಡೈಲಿ. ಸೊ ಈ ಸೆಂಟೆನ್ಸಲ್ಲಿ ನೋಡಿ, ವೇಕಪ್ ಅನ್ನೋದು ವಿ ಹ್ಯಾವ್ V1 ವರ್ಕ್. ಸೊ ಅದರಿಂದ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರೋಂಥ ಸೆಂಟೆನ್ಸ್. ಇಫ್ ಯು ಸಿ ದಿಸ್ ಎಕ್ಸಾಂಪಲ್, ಮೈ ಮದರ್ ಈಟ್ಸ್ ಲಂಚ್ ಅಟ್ 12 PM. ಸೊ ನಮ್ಮ ಅಮ್ಮ 12 PM ಊಟ ಮಾಡ್ತಾರೆ. ಸೊ ಇನ್ ದಿಸ್ ಟೂ ಸೆಂಟೆನ್ಸಸ್ ಯು ಹ್ಯಾವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟ್ರಕ್ಚರ್. ಸೊ ವೇಕಪ್ ಆ್ಯಂಡ್ ಈಟ್ಸ್. ವೇಕಪ್ ಅನ್ನೋದು V1 ವರ್ಕ್, ಈಟ್ಸ್ ಅನ್ನೋದು V1 + S ಹೋಗಿದೆ. ಈಗಾಗಲೇ ನೀವು ಕೇಳ್ಕೊಟ್ಟಿದ್ದೀನಲ್ಲ, ಸಿಂಪಲ್ ಪ್ರೆಸೆಂಟಲ್ಲಿ V1 ಹೋಗಿರುತ್ತೆ ಅಂದರೆ V1 + S ಹೋಗಿರುತ್ತೆ ಅಂತ. ಸೊ ಅದರಿಂದ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಆಗುತ್ತೆ. ಆ್ಯಂಡ್ ಯಾಕೆ ನಾನು ಇಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡಿದ್ದೀನಿ ಅಂದರೆ, ಬಿಕಾಸ್ ದೀಸ್ ಟೂ ಸೆಂಟೆನ್ಸಸ್ ಆರ್ ರಿಲೇಟೆಡ್ ಟು ರೂಟೀನ್ ಆ್ಯಕ್ಷನ್ಸ್, ಡೈಲಿ ಆ್ಯಕ್ಷನ್ಸ್ ತಿಳಿಸ್ತಾ ಇದೆ. ಅದರಿಂದ ಇದನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇದೇ ರೀತಿಯಾಗಿ ನೀವು ಯು ಮೇಕ್ ಸಮ್ ಎಕ್ಸಾಂಪಲ್ಸ್. ನೀವು ನಿತ್ಯ ಏನು ಮಾಡ್ತೀರಾ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ, ಅಥವಾ ಎವ್ರಿ ವೀಕ್, ಎವ್ರಿ ಸಂಡೇ, ಎವ್ರಿ ಮಂತ್ ಏನು ಮಾಡ್ತಾ ಇದ್ದೀರಾ, ಎವ್ರಿ ಇಯರ್ ಏನು ಮಾಡ್ತೀರಾ, ರೂಟೀನ್ ಆಗೋದು. ಎವ್ರಿ ಇಯರ್ ರಿಪೀಟ್ ಆಗ್ತಾ ಇರಬೇಕು, ಎವ್ರಿ ಮಂತ್ ರಿಪೀಟ್ ಆಗ್ತಾ ಇದ್ದರೆ ಆ ಆ್ಯಕ್ಷನ್ ಯು ಕ್ಯಾನ್ ಸೇ ಇಟ್ ಈಸ್ ರೂಟೀನ್ ಆ್ಯಕ್ಷನ್ ಅಂತ ಕರೀತೀವಿ. ಸೊ ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ನಾನು ದಿನ 5 ಗಂಟೆಗೆ ಎದ್ದೇಳ್ತೀನಿ, 7 o'clock ರೆಡಿ ಆಗ್ತೀನಿ. ಸೊ 8 o'clock ಬ್ರೇಕ್ಫಾಸ್ಟ್ ಮಾಡ್ತೀನಿ, 9 o'clock ಆಫೀಸ್ಗೆ ಹೋಗ್ತೀನಿ, 1 o'clock ಲಂಚ್ ಮಾಡ್ತೀನಿ, 5 o'clock ಮನೆಗೆ ವಾಪಸ್ ಬರ್ತೀನಿ, ಈವ್ನಿಂಗ್ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ 7:30 ಬಂದು TV ನೋಡ್ತೀನಿ, 8:30 ಡಿನ್ನರ್ ಮಾಡ್ತೀನಿ, 10 o'clock ಮತ್ತೆ ಮಲ್ಕೊಳ್ತೀನಿ. ಸೊ ಇದೆಲ್ಲ ನೀವು ರೂಟೀನಾಗಿ ಮಾಡೋಂಥ ಆ್ಯಕ್ಷನ್ಸ್ ಅಲ್ವಾ. ಸೊ ಈ ರೀತಿಯಾದಂಥ ನೀವು ಸೆಂಟೆನ್ಸಸ್ ಮಾತಾಡುವಾಗ, ನಾನು ಸೆಂಟೆನ್ಸ್ ಮೇಕ್ ಮಾಡಿದ್ರೆ ಥರ V1 ವರ್ಕ್, V1 + S ಯೂಸ್ ಮಾಡಿ ನೀವು ಸೆಂಟೆನ್ಸ್ ಮೇಕ್ ಮಾಡಬೇಕು. ದಿಸ್ ಇಸ್ ದ ಫಸ್ಟ್ ಯೂಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ವೆನ್ ಯು ಟಾಕ್ ಅಬೌಟ್ ಡೈಲಿ ಆರ್ ರೂಟೀನ್ ಆ್ಯಕ್ಷನ್ಸ್, ಯು ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ನೆಕ್ಸ್ಟ್ ಸೆಕೆಂಡ್ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಇಸ್ ಪರ್ಮನೆಂಟ್ ಆ್ಯಕ್ಷನ್ಸ್. ಸೊ ನಾವು ಮಾತಾಡುವಾಗ ಸಮ್ಟೈಮ್ಸ್ ವಾಟ್ ವಿ ಡೂ ಪರ್ಮನೆಂಟ್ಲಿ. ಸೊ ನಾವು ಯಾವುದಾದ್ರೂ ಒಂದು ಆ್ಯಕ್ಷನ್ ಬಂದು ಪರ್ಮನೆಂಟಾಗಿ ತುಂಬ ಲಾಂಗರ್ ಟೈಮ್ ನಾವು ಆ್ಯಕ್ಷನ್ ಮಾಡಿದ್ರೆ ಅದು ಪರ್ಮನೆಂಟ್ ಆ್ಯಕ್ಷನ್ ಆಗುತ್ತೆ. ಆವಾಗಲೂ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನಿಮ್ಮ ಸೆಂಟೆನ್ಸಸ್ನ ಫ್ರೇಮ್ ಮಾಡಬೇಕು. ಯು ಸಿ ದಿಸ್ ಎಕ್ಸಾಂಪಲ್, ಐ ಲಿವ್ ಇನ್ ಚೆನ್ನೈ. ನಾನು ಚೆನ್ನೈನಲ್ಲಿ ವಾಸವಾಗಿದ್ದೀನಿ. ಮೈ ಫಾದರ್ ಲಿವ್ಸ್ ಇನ್ ಬ್ಯಾಂಗ್ಳೂರ್. ಮೈ ಪೇರೆಂಟ್ಸ್ ಲಿವ್ ಇನ್ ಮುಂಬೈ. ಸೊ ಐ ಲಿವ್ ಇನ್ ಡೆಲ್ಲಿ. ಸೊ ಈ ರೀತಿಯಾದಂಥ ಸೆಂಟೆನ್ಸಸ್ ಮೇಕ್ ಮಾಡುವಾಗ ಯು ಶುಡ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ಇಲ್ಲಿ ಲೀವ್ ಅನ್ನೋದು V1 ವರ್ಬ್ ಇದೆ, ದಟ್ಸ್ ವೈ ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನಾನು ಯಾಕೆ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡಿದರೆ, ಬಿಕಾಸ್ ಐ ಆಮ್ ಟಾಕಿಂಗ್ ಅಬೌಟ್ ಮೈ ಪರ್ಮನೆಂಟ್ ಆ್ಯಕ್ಷನ್. ಸೊ ಐ ಲಿವ್ ಇನ್ ಚೆನ್ನೈ ಅಂದರೆ ನಾನು ಚೆನ್ನೈಲಿ ವಾಸವಾಗಿ, ಮೀನ್ಸ್ ಪರ್ಮನೆಂಟಾಗಿ ಹೋಗೋದು ನಾನು ಚೆನ್ನೈನಲ್ಲಿ ವಾಸವಾಗಿದ್ದೀನಿ ಅಂತ ಅರ್ಥ ಬರುತ್ತೆ ಇದು. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಮೈ ಮದರ್ ವರ್ಕ್ಸ್ ಇನ್ ಎ ಬ್ಯಾಂಕ್. ನಮ್ಮಮ್ಮ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಟ್ ಮೀನ್ಸ್ ಅಂಟಿಲ್ ಶಿ ಗೆಟ್ಸ್ ರಿಟೈರ್ಮೆಂಟ್, ಅವ್ರು ರಿಟೈರ್ಮೆಂಟ್ ಆಗೋವರೆಗೂ ಬ್ಯಾಂಕಲ್ಲೇ ವರ್ಕ್ ಮಾಡ್ತಾರೆ ಅಂದರೆ ಇಟ್ ಈಸ್ ಪರ್ಮನೆಂಟ್ ಆ್ಯಕ್ಷನ್, ರೈಟ್. ಸೊ ಪರ್ಮನೆಂಟ್ ಆ್ಯಕ್ಷನ್ ಬಗ್ಗೆ ನೀವು ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ನೆಕ್ಸ್ಟ್, ಯೂನಿವರ್ಸಲ್ ಟ್ರೂತ್ಸ್. ಥರ್ಡ್ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಸ್ ಯೂನಿವರ್ಸಲ್ ಟ್ರೂತ್ಸ್. ನಾವು ಮಾತಾಡುವಾಗ ಸಮ್ಟೈಮ್ಸ್ ಸಮ್ ಜನರಲ್ ಟ್ರೂತ್ಸ್ ಬಗ್ಗೆ ಮಾತಾಡ್ತೀವಿ. ವಾಟ್ ಯು ಮೀನ್ ಬೈ ದಿಸ್ ಜನರಲ್ ಟ್ರೂತ್ಸ್ ಆರ್ ಯೂನಿವರ್ಸಲ್ ಟ್ರೂತ್ಸ್ ಅಂದರೆ, ಕೆಲವೊಂದು ಮಾಡೋಂಥ ಆ್ಯಕ್ಷನ್ಸಲ್ಲಿ, ನಾವು ಮಾಡೋಂಥ ಕೆಲವೊಂದು ಆ್ಯಕ್ಷನ್ಸಲ್ಲಿ ಚೇಂಜಸ್ ಏನಿರಲ್ಲ. ಯಾವಾಗಲೂ ಪ್ರತಿದಿನ, ಎವ್ರಿ ಡೇ, ಎವ್ರಿ ಮಂತ್ ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ, ಅದರಲ್ಲಿ ಚೇಂಜಸ್ ಇರಲ್ಲ. ಆ ಥರ ಆ್ಯಕ್ಷನ್ಸ್ ಬಗ್ಗೆ ನೀವು ಮಾತಾಡುವಾಗ ಸಿಂಪಲ್ ಪ್ರೆಸೆಂಟ್ ಅಂತ ಸೆಂಟೆನ್ಸ್ ಇರಬೇಕು. ಇಫ್ ಯು ಸಿ ದಿಸ್ ಟು ಎಕ್ಸಾಂಪಲ್ಸ್, ದ ಸನ್ ರೈಸಸ್ ಇನ್ ದಿ ಈಸ್ಟ್. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ. ಸೊ ಈ ಆ್ಯಕ್ಷನಲ್ಲಿ ಸೂರ್ಯ ಉದಯಿಸೋದ್ರಲ್ಲಿ ಏನಾದರೂ ಚೇಂಜಸ್ ಇರುತ್ತೆ ಯಾವಾಗಲೂ? ಇಲ್ಲಲ್ವಾ. ಪ್ರತಿದಿನ ಪೂರ್ವದಿಂದ ಸೂರ್ಯ ಉದಯಿಸ್ತಾನೆ. ಎಲ್ಲ ಊರಲ್ಲಿ, ಅದು ಇಂಡಿಯಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಜಪಾನ್ ಇರ್ಬೋದು, ಎಲ್ಲ ದೇಶದಲ್ಲಿ, ಎಲ್ಲ ಪ್ಲೇಸಲ್ಲಿ ಬಂದು ಸೂರ್ಯ ಬಂದು ಪೂರ್ವದಿಂದ ಈಸ್ಟ್ ಅಲ್ಲ ಉದಯಿಸ್ತಾನೆ ಅಲ್ವಾ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಇರಲ್ಲ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಯೂನಿವರ್ಸಲ್ ಟ್ರೂತ್. ಆ್ಯಂಡ್ ದಿ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ಇಲ್ಲಿ ರಿವಾಲ್ವ್ಸ್ ಅನ್ನೋದು V1 + S ವರ್ಬ್ ಯೂಸ್ ಮಾಡಿದ್ದೀನಿ, ಬಿಕಾಸ್ ಇಲ್ಲಿ ಅರ್ತ್ ಆ್ಯಂಡ್ ಇಯರ್ ಸನ್ ಅನ್ನೋದು ಬಂದು ದೇ ಆರ್ ಥರ್ಡ್ ಪರ್ಸನ್ ಸಿಂಗುಲರ್ ವರ್ಬ್ಸ್. ದಟ್ಸ್ ವೈ ಐ ಆಮ್ ಯೂಸಿಂಗ್ V1 + S ವರ್ಬ್ ಯೂಸ್ ಮಾಡಿದ್ದೀನಿ. ಸೊ ದೇ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ದೀಸ್ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್ ಅಂದರೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ. ಇದರಲ್ಲಿ ಯಾವಾಗಲಾದ್ರೂ ಚೇಂಜಸ್ ಇರುತ್ತೆ, ಭೂಮಿ ಬದಿ ಯಾವಾಗಲೂ ಸೂರ್ಯನ ಸುತ್ತ ತಿರುಗುತ್ತೆ. ಸೊ ಇಟ್ ಈಸ್ ಅ ಯೂನಿವರ್ಸಲ್ ಟ್ರೂತ್. I'll give some more example for this universal truth. Water freezes at 0 degree Celsius. ನೀರು 0 degree Celsius ಅಲ್ಲಿ ಫ್ರೀಸ್ ಆಗುತ್ತೆ. ವಾಟರ್ ಬಾಯ್ಲ್ಸ್ ಅಟ್ 100 degree Celsius. ನೀರು 100 degree Celsius ಅಲ್ಲಿ ಬಾಯ್ಲ್ ಆಗುತ್ತೆ. ಕೌ ಗಿವ್ಸ್ ಅಸ್ ಮಿಲ್ಕ್. ಹಸು ನಮಗೆ ಹಾಲು ಕೊಡುತ್ತೆ. ಸೊ ಈ ಥರ ಆ್ಯಕ್ಷನ್ಸಲ್ಲಿ ಬಂದು ಯಾವಾಗಲೂ ಚೇಂಜಸ್ ಇರಲ್ಲ ಫ್ರೆಂಡ್ಸ್. ಅದರಿಂದ ಇವುಗಳನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತಾ ಮಾತಾಡ್ತೀವಿ. ಸೊ ದಿಸ್ ಆಲ್ ಅಬೌಟ್ ಥರ್ಡ್ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಫೋರ್ತ್ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದಟ್ ಈಸ್ ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್. ಹ್ಯಾಬಿಟ್ಸ್ ಅನ್ನೋದು ಫೋರ್ತ್ ಆ್ಯಂಡ್ ಕಸ್ಟಮ್ಸ್ ಅನ್ನೋದು ಫಿಫ್ತ್ ಯೂಸೇಜ್. ಸೊ ನಾವು ಸಮ್ಟೈಮ್ ಮಾತಾಡುವಾಗ ನಮ್ಮ ಹಾಬೀಸ್ ಬಗ್ಗೆ ಮಾತಾಡ್ತೀವಿ. ಏನು ನಮ್ಮ ಹಾಬೀಸ್ ಅಂದರೆ, ಸೊ ನಾವು ಯಾವಾಗಲೂ ಫ್ರೀ ಆಗಿರುವಾಗ ಏನೆಲ್ಲ ಆ್ಯಕ್ಷನ್ಸ್ ಮಾಡ್ತೀವಿ, ದಟ್ ಈಸ್ ಒಂದು ಹ್ಯಾಬಿಟಾಗಿ ಏನು ನಾವು ಹ್ಯಾಬಿಟಾಗಿ ಬಂದು ಯಾವ ಥರ ಆ್ಯಕ್ಷನ್ಸ್ ನಾವು ಮಾಡ್ತೀವಿ ಅಂತ ಮಾತಾಡ್ತೀವಿ.
Okay, now let us understand the next usage, habits and customs. Sometimes ನಾವು ಮಾತಾಡುವಾಗ ನಮ್ಮ ಹಾಬೀಸ್ ಬಗ್ಗೆ ಮಾತಾಡ್ತೀವಿ ಫ್ರೆಂಡ್ಸ್. ಸೊ ನಾವು ಏನು ಮಾಡ್ತೀವಿ ಫ್ರೀ ಆಗಿರುವಾಗ ಅದರ್ ಪೀಪಲ್ ಏನು ಒಂದು ಹಾಬಿಗೆ ಏನು ಆ್ಯಕ್ಷನ್ ಮಾಡ್ತಾರೆ ಅಂತ ಮಾತಾಡ್ತೀವಿ. ಸೊ ಆವಾಗಲೂ ನಿಮ್ಮ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ ಅಂತ ಇರಬೇಕು. ಆ್ಯಂಡ್ ಸಮ್ಟೈಮ್ಸ್ ವಿ ಟಾಕ್ ಅಬೌಟ್ ಕಸ್ಟಮ್ಸ್. ಕಸ್ಟಮ್ಸ್ ಮೀನ್ಸ್ ದ ರೂಲ್ಸ್ ವಿ ಫಾಲೋ. ಸೊ ಏನೆಲ್ಲ ರೂಲ್ಸ್ ನಾವು ಫಾಲೋ ಮಾಡಬೇಕಂತ ಮಾತಾಡ್ತೀವಿ, ಆವಾಗಲೂ ಸಿಂಪಲ್ ಪ್ರೆಸೆಂಟೆನ್ಸ್ ಅಂತ ನಿಮ್ಮ ಸೆಂಟೆನ್ಸಸ್ ಇರಬೇಕು. ಇಫ್ ಯು ಸಿ ದಿಸ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್, ಐ ಗಿವ್ ಯು some 4 examples. I read books. So ಇಲ್ಲಿ read ಅನ್ನೋದು V1 ಯೂಸ್ ಮಾಡಿದ್ದೀನಿ. ಸೊ ದಿಸ್ ಸೆಂಟೆನ್ಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. She bites her nails. ಇಲ್ಲಿ V1 plus S. Bites ಅನ್ನೋದು verb, it is in V1 plus S. So it is also simple present tense. Hindu celebrate. Here celebrate ಅನ್ನೋದು V1, so it is simple present tense. We worship the sun. So ಇಲ್ಲಿ worship ಅನ್ನೋದು verb. Okay, ಪೂಜಿಸೋದು. So it is also V1 plus V1 verb ಇದೆ. ಸೊ ಎಲ್ಲ ಸೆಂಟೆನ್ಸಲ್ಲಿ V1 plus S verbs ಇರೋದ್ರಿಂದ ಈ ಎಲ್ಲ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯಾಕೆ ನಾನು ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿ ಈ ಸೆಂಟೆನ್ಸಸ್ ಕೊಟ್ಟಿದ್ದೀನಿ ಅಂದರೆ ಬಿಕಾಸ್ ದೀಸ್ ಆರ್ ರಿಲೇಟೆಡ್ ಟು ಹ್ಯಾಬಿಟ್ಸ್ ಆ್ಯಂಡ್ ಕಸ್ಟಮ್ಸ್. ನಾವು ಫಾಲೋ ಮಾಡಬೇಕಾದಂಥ ರೂಲ್ಸ್ ಆ್ಯಂಡ್ ನಮಗೆ ಇರುವಂಥ ಹವ್ಯಾಸಗಳ ಬಗ್ಗೆ ನಾನು ಮಾತಾಡಿದ್ದೀನಿ. ದಟ್ಸ್ ವೈ ದೇ ಆರ್ ಸಿಂಪಲ್ ಪ್ರೆಸೆಂಟೆನ್ಸನ್ನು ನಾನು ಯೂಸ್ ಮಾಡಿದ್ದೀನಿ. ಐ ರೀಡ್ ಬುಕ್ಸ್, ನಾನು ಬುಕ್ಸ್ ಓದ್ತೀನಿ. ದಿಸ್ ಇಸ್ ಮೈ ಹಾಬಿ. ಶಿ ಬೈಟ್ಸ್ ಆರ್ ನೈಲ್ಸ್, ಅವಳ ಹುಡುಗರು ಕಷ್ಟ ಆಡೋದು. ಇಟ್ ಈಸ್ ಆರ್ ಹಾಬಿ. ಯಾವಾಗಲೂ ಹುಡುಗರು ಕಷ್ಟ ಆಗ್ತಾರೆ. ದಟ್ಸ್ ವೈ ಐ ಆಮ್ ಯೂಸಿಂಗ್ ಸಿಂಪಲ್ ಪ್ರೆಸೆಂಟೆನ್ಸ್. ಹಿಂದೂ ಸೆಲೆಬ್ರೇಟ್ ದಿವಾಳಿ, ಹಿಂದೂಗಳು ದಿವಾಳಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ಹಿಂದೂ ಪೀಪಲ್ ಅವ್ರು ಮಾಡೋಂಥ ಒಂದು ಫಾಲೋ ಮಾಡೋಂಥ ಒಂದು ರೂಲ್. ಇದೇ ರೀತಿಯಾಗಿ ಕ್ರಿಶ್ಚಿಯನ್ಸ್ ಸೆಲೆಬ್ರೇಟ್ ಕ್ರಿಸ್ಮಸ್, ಮುಸ್ಲಿಮ್ಸ್ ಸೆಲೆಬ್ರೇಟ್ ರಂಜಾನ್. ಈ ಥರ ಒಂದೊಂದು ರಿಲಿಜನಲ್ಲಿ ಬಂದು ಪೀಪಲ್ ದೇ ಫಾಲೋ ಸಮ್ ರೂಲ್ಸ್. ಸೊ ಆವಾಗ ರೂಲ್ಸ್ ಬಗ್ಗೆ ನೀವು ಮಾತಾಡೋದು, ಫಾಲೋ ಮಾಡಬೇಕಂತ ರೂಲ್ಸ್ ಬಗ್ಗೆ ನೀವು ಮಾತಾಡೋದು ಸಿಂಪಲ್ ಪ್ರೆಸೆಂಟ್ ಅಂತ ನಿಮ್ಮ ಸೆಂಟೆನ್ಸಸ್ ಇರಬೇಕು. ವಿ ವರ್ಷಿಪ್ ದ ಸನ್, ನಾವು ಸೂರ್ಯನನ್ನು ಪೂಜಿಸ್ತೀವಿ. ಸೊ ದಿಸ್ ಆರ್ ರೂಲ್ಸ್ ಫಾಲೋಡ್ ಬೈ ದ ಪೀಪಲ್. ದಟ್ಸ್ ವೈ ವಿ ಕ್ಯಾನ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. So next usage is scheduled actions. ನಾವು ಮಾತಾಡುವಾಗ sometimes what are the actions happen as scheduled actions. Scheduled action means ಟೈಮ್ ಪ್ರಕಾರವಾಗಿ. ಈ ಒಂದು ಟೈಮ್ ಅಂದರೆ ಆ ಟೈಮಲ್ಲಿ ನಡೆಯುವಂಥ ಆ್ಯಕ್ಷನ್ಸ್ನ ನಾವು ಶೆಡ್ಯೂಲ್ಡ್ ಆ್ಯಕ್ಷನ್ ಅಂತ ಕರಿತೀವಿ. ಇಫ್ ಯು ಸಿ ದಿಸ್ ಎಕ್ಸಾಂಪಲ್ಸ್, ದೇ ಓಪನ್ ದ ಶಾಪ್ ಅಟ್ 10 AM. ಅವರು ಅಂಗಡಿನ 10 ಗಂಟೆಗೆ ಓಪನ್ ಮಾಡ್ತಾರೆ. ದ ಟ್ರೈನ್ ಲೀವ್ಸ್ ಅಟ್ 9:30 PM. ಆ ಟ್ರೈನು 9:30ಗೆ ಹೊರಡುತ್ತೆ. ಸೊ ಇನ್ ದಿಸ್ ಸೆಂಟೆನ್ಸಸ್ ಲೀವ್ಸ್, ಓಪನ್ ಅನ್ನೋದು V1 ಮತ್ತು V1 plus S verbs ಯೂಸ್ ಮಾಡಿದ್ದೀನಿ ಸಿಂಪಲ್ ಪ್ರೆಸೆಂಟ್ ಫಾರ್ಮೇಟ್. ಯಾಕಂದರೆ ದೀಸ್ ಟೂ ಆ್ಯಕ್ಷನ್ಸ್ ಆರ್ ರಿಲೇಟೆಡ್ ಟು ಶೆಡ್ಯೂಲ್ಡ್ ಆ್ಯಕ್ಷನ್ಸ್. ಒಂದು ಟೈಮ್ ಅಂದರೆ ಆ ಟೈಮ್ ಪ್ರಕಾರ ನಡೀತದೆ. ಸೊ ನಮ್ಮ ಸ್ಕೂಲ್ ಬಂದು 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಕೂಲ್ ಬಂದು 4:30ಗೆ ಕ್ಲೋಸ್ ಆಗುತ್ತೆ. ನಮ್ಮ ಆಫೀಸ್ ಬಂದು 10 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಅವರು ಆಫೀಸ್ನ 5:30ಗೆ ಕ್ಲೋಸ್ ಮಾಡ್ತಾರೆ. ಆ ಬಸ್ಸು 7:30ಗೆ ಹೊರಡುತ್ತೆ. ಸೊ ಈ ರೀತಿಯಾದಂಥ ಆ್ಯಕ್ಷನ್ಸ್ ಬಗ್ಗೆ ಮಾತಾಡುವಾಗ ಟೈಮ್ ಪ್ರಕಾರವಾಗಿ ನಡೆಯುವಂಥ ಆ್ಯಕ್ಷನ್ಸ್ ಬಗ್ಗೆ ಮಾತಾಡೋದು ನೀವು ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡಿದ್ರೆ ಮಾತಾಡಬೇಕು ಫ್ರೆಂಡ್ಸ್. ಸೊ ದಿಸ್ ಇಸ್ ದ ಅನದರ್ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟೆನ್ಸ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ ಯೂಸೇಜ್ ಆಫ್ ದಿಸ್ ಸಿಂಪಲ್ ಪ್ರೆಸೆಂಟೆನ್ಸ್. ನಾವು ಇನ್ನೂ ಹೆಚ್ಚಾಗಿ ಸಿಂಪಲ್ ಪ್ರೆಸೆಂಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಸಮ್ಟೈಮ್ಸ್ ವಿ ಯೂಸ್ ದೀಸ್ ವರ್ಡ್ಸ್ ವೆನ್ ಯು ಸ್ಪೀಕ್ ಇನ್ ಇಂಗ್ಲೀಷ್. ಫ್ರೀಕ್ವೆಂಟ್ಲಿ, ಅಕೇಷನಲಿ, ರೇರ್ಲಿ ಈ ಥರ ಪದಗಳು ನಾವು ಯೂಸ್ ಮಾಡಿ ಮಾತಾಡ್ತೀವಿ. ಸೊ ಇನ್ ಯುವರ್ ಸೆಂಟೆನ್ಸಸ್ ಇಫ್ ಯು ಯೂಸ್ ದೀಸ್ ವರ್ಡ್ಸ್ ಫ್ರೀಕ್ವೆಂಟ್ಲಿ, ಅಕೇಷನಲಿ ಆರ್ ರೇರ್ಲಿ ಅನ್ನೋ ಪದಗಳನ್ನ ನೀವು ಯೂಸ್ ಮಾಡಿ ಸೆಂಟೆನ್ಸಸ್ ಫ್ರೇಮ್ ಮಾಡಿದ್ರೆ ನಿಮ್ಮ ಸೆಂಟೆನ್ಸಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಫಾರ್ಮೇಟ್ ಅಂತ ಇರಬೇಕು. ದಟ್ ಮೀನ್ಸ್ ಯು ಶುಡ್ ಈಸ್ V1 and V1 plus verbs ಯೂಸ್ ಮಾಡಿ ಮಾತಾಡಬೇಕು. ಯು ಸಿ ದಿಸ್ ಎಕ್ಸಾಂಪಲ್, ಐ ಗೋ ಟು ಟೆಂಪಲ್ ಅಕೇಷನಲಿ. ನಾನು ಕೆಲವೊಂದು ಸಂದರ್ಭದಲ್ಲಿ ಟೆಂಪಲ್ಗೆ ಹೋಗ್ತೀನಿ. ಅಕೇಷನಲ್ ಮೀನ್ಸ್ ಕೆಲವೊಂದು ಸಂದರ್ಭದಲ್ಲಿ, ಮೇ ಬಿ 15 days once ಆರ್ ಮಂತ್ಲಿ ಒನ್ಸ್ ಲೈಕ್ ದಟ್. ಸೊ ಕೆಲವೊಂದು ಸಂದರ್ಭದಲ್ಲಿ ನೀವು ಒಂದು ಆ್ಯಕ್ಷನ್ ಮಾಡ್ತೀರ ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಅಂತ ಇರಬೇಕು. ಮೈ ಮದರ್ ಡ್ರಿಂಕ್ಸ್ ಕಾಫಿ ಫ್ರೀಕ್ವೆಂಟ್ಲಿ. ನಮ್ಮ ಅಮ್ಮ ಪದೇ ಕಾಫಿ ಕುಡಿತಾಳೆ. ಆವಾಗವಾಗ ಕಾಫಿ ಕುಡಿತಾಳೆ ಅಂತ. ಫ್ರೀಕ್ವೆಂಟ್ಲಿ ಮೀನ್ಸ್ ಪದೇ ಆವಾಗವಾಗ. ಆ್ಯಂಡ್ ಫ್ರೀಕ್ವೆಂಟ್ಲಿ ಇನ್ನೊಂದು ವರ್ಡ್ ಇದೆ, ಆಫನ್ ಅಂತ ಹೇಳ್ಬೋದು. ಮೈ ಮದರ್ ಡ್ರಿಂಕ್ಸ್ ಕಾಫಿ ಆಫನ್ ಆರ್ ಮೈ ಮದರ್ ಆಫನ್ ಡ್ರಿಂಕ್ಸ್ ಕಾಫಿ ಅಂತಲೇ ಹೇಳ್ಬೋದು. ವಿ ಈಟ್ ನಾನ್ ವೆಜ್ ರೇರ್ಲಿ. ನಾವು ಅಪರೂಪಕ್ಕೆ ನಾನ್ ವೆಜ್ ತಿಂತೀವಿ ಅಂದರೆ ಯಾವಾಗಲೂ ಒಂದು ಸಾರಿ, ನಾಟ್ ವೆರಿ ಫ್ರೀಕ್ವೆಂಟ್ಲಿ ಇಲ್ಲ, ಅಕೇಷನಲ್ ಇಲ್ಲ, ವೆರಿ ರೇರ್ಲಿ. ಓಕೆ, ರೇರಾಗಿ ಬಂದು ನೀವು ನಾನ್ ವೆಜ್ ತಿಂತೀರಿ ಅಂತ ನೋಡಿ. ಈ 3 ಸೆಂಟೆನ್ಸಲ್ಲಿ ನಾನು ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡಿದ್ದೀನಿ. ಯಾಕಂದರೆ ಸೊ ದೀಸ್ ಆರ್ ಆಲ್ ದೀಸ್ ಸೆಂಟೆನ್ಸಸ್ ಕಂಟೈನ್ ದೀಸ್ ವರ್ಡ್ಸ್ ಫ್ರೀಕ್ವೆಂಟ್ಲಿ, ಅಕೇಷನಲ್, ರೇರ್ಲಿ ಈ ಥರ ಪದಗಳಿದ್ದಾಗ ನೀವು ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡ್ತಾ ಮಾತಾಡಬೇಕು. So you know there are some other rare uses of this simple present tense. So if possible I'll make one more video about the other uses of simple present tense. So far whatever uses I have given you, these uses are very important. And if you use simple present tense in these situations, it is enough. You can speak confident English friends. ಈ ಯೂಸಸ್ ಗೊತ್ತಿದ್ದು ಸಿಂಪಲ್ ಪ್ರೆಸೆಂಟ್ ಸ್ಟ್ರಕ್ಚರ್ ಗೊತ್ತಿದ್ರೆ ನೀವು ಕಾನ್ಫಿಡೆಂಟ್ ಆಗಿ ಯಾವ ರೀತಿಯಾದಂಥ ಮಿಸ್ಟೇಕ್ಸ್ ಇದ್ದರೆ ನೀವು ಕಾನ್ಫಿಡೆಂಟ್ ಆಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು, ಬರೀಬೋದು ಫ್ರೆಂಡ್ಸ್. ಸೊ ದಿಸ್ ಆಲ್ ಅಬೌಟ್ ಯೂಸಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. Now I am going to teach you positive sentences and negative sentences of simple present tense. So let us we are going to understand how we can make positive sentences and negative sentences. ಈಗಾಗಲೇ ನಾನು ಫಸ್ಟ್ ಸಮ್ ಎಕ್ಸಾಂಪಲ್ಸ್ ತಿಳಿಸ್ಕೊಟ್ಟಲ್ಲ, ಈ ಸ್ಟ್ರಕ್ಚರ್ ಆಫ್ ಸಿಂಪಲ್ ಪ್ರೆಸೆಂಟ್ ಇಟ್ಕೊಳ್ಳೋಕೆ ಅದೆಲ್ಲ ಪಾಸಿಟಿವ್ ಸೆಂಟೆನ್ಸಸ್. Here I have given 2 more example sentences for positive sentences simple present tense. If you see this, I eat chocolates, she eats chocolates. ಎರಡು ಸೆಂಟೆನ್ಸು ಸಿಂಪಲ್ ಪ್ರೆಸೆಂಟ್ ಸಂಬಂಧಪಟ್ಟಿರೋ ಸೆಂಟೆನ್ಸಸ್ ಆ್ಯಂಡ್ ದೇ ಆರ್ ಪಾಸಿಟಿವ್ ಸೆಂಟೆನ್ಸಸ್. ಯಾಕಂದರೆ ನಾಟ್ ಅನ್ನೋ ವರ್ಡ್ ಇಲ್ಲ. ಸೊ ನಾಟ್
ನೋ, ನೆವರ್ ಈ ಥರ ಪದಗಳಿಲ್ಲಂದರೆ ಅದು ಸಿಂಪಲ್ ನೆಗೆಟಿವ್ ಸೆಂಟೆನ್ಸಸ್ ಅಲ್ಲ, ಪಾಸಿಟಿವ್ ಸೆಂಟೆನ್ಸ್ ಆಗುತ್ತೆ. ಸೊ ಇನ್ ದಿಸ್ ಸೆಂಟೆನ್ಸ್ ಐ ಈಟ್ ಚಾಕ್ಲೇಟ್ಸ್ ಅಂದರೆ ನಾನು ಚಾಕ್ಲೇಟ್ಸ್ ತಿಂತೀನಿ, ಶಿ ಈಟ್ಸ್ ಚಾಕ್ಲೇಟ್ಸ್ ಅಂದರೆ ಅವಳು ಚಾಕ್ಲೇಟ್ಸ್ ತಿಂತಾಳೆ ಅಂತ. ಸೊ ಎರಡು ಸೆಂಟೆನ್ಸಸ್ ಪಾಸಿಟಿವ್ ಇದೆ. ಐ ಮೀನ್ V1 ಪ್ಲಸ್ ಎಸ್ ವರ್ಬ್ಸ್ ಮಾತ್ರ ಇದ್ದರೆ ನಾವು ಅದನ್ನು ಪಾಸಿಟಿವ್ ಸೆಂಟೆನ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಇಯರ್ ಐ ಹ್ಯಾವ್ ಗಿವನ್ 2 more sentences. ಐ ಡು ನಾಟ್ ಈಟ್ ಚಾಕ್ಲೇಟ್ಸ್, ನಾನು ಚಾಕ್ಲೇಟ್ಸ್ ತಿನ್ನಲ್ಲ. ಶಿ ಡಸ್ ನಾಟ್ ಈಟ್ ಚಾಕ್ಲೇಟ್ಸ್, ಅವಳು ಚಾಕ್ಲೇಟ್ಸ್ ತಿನ್ನಲ್ಲ. ಸೊ ದೀಸ್ 2 sentences ಆರ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಫಾರ್ಮಲ್ಲಿ ಇದೆ. ಸೊ ಸಿಂಪಲ್ ಪ್ರೆಸೆಂಟಲ್ಲಿ ನೀವು ನೆಗೆಟಿವ್ ಸೆಂಟೆನ್ಸಸ್ ಮೇಕ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಸಿಂಪಲ್. ಯು ಶುಡ್ ಯೂಸ್ ಡು ನಾಟ್ ಆ್ಯಂಡ್ ಡಸ್ ನಾಟ್. ಆ್ಯಂಡ್ ಈ ಡು ನಾಟ್ ನೀವು ಶಾರ್ಟ್ ಆಗಿ ಬಂದು ಡೋಂಟ್ ಅಂತ ಕರಿಬೋದು, ಡಸ್ ನಾಟ್ನ ನೀವು ಶಾರ್ಟ್ ಆಗಿ ಬಂದು ಡಸೆಂಟ್ ಅಂತ ಕರಿಬೋದು. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಸೆಂಟೆನ್ಸಸ್ ಮೇಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ರಿಮೆಂಬರ್, ಇಫ್ ಯು ವಾಂಟ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೊ ಡು ನಾಟ್ ಆ್ಯಂಡ್ ಡಸ್ ನಾಟ್ ಈ ಪದಗಳನ್ನು ಯೂಸ್ ಮಾಡಿ ನೀವು ನೆಗೆಟಿವ್ ಸೆಂಟೆನ್ಸಸ್ ಮೇಕ್ ಮಾಡ್ಬೋದು. ಸೊ ಯು ಟೇಕ್ ಸಮ್ ಮೋರ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್, ಶಿ ಕಮ್ಸ್ ಹಿಯರ್ ಡೈಲಿ ಅಂತ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ. ಇದನ್ನು ನೆಗೆಟಿವ್ ಮೇಕ್ ಮಾಡಬೇಕಾದ್ರೆ ಶಿ ಡಸ್ ನಾಟ್ ಕಮ್ ಹಿಯರ್ ಡೈಲಿ ಅಂತ ಹೇಳಬೇಕು. We go to temple daily, so we do not go to temple daily. They play cricket in the evening, positive sentence. They do not play cricket in the evening, it is negative sentences. My father watches TV, this is positive. My father doesn't watch TV, this is negative. And very very important thing you should remember here friends, ಇಲ್ಲಿ ನೋಡಿ, she eats chocolate, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಈಟ್ಸ್ V1 ಪ್ಲಸ್ ಎಸ್ ಯೂಸ್ ಮಾಡಿದ್ದೀನಿ. ಬಟ್ ವೆನ್ ಯು ಮೇಕ್ ದಿಸ್ ಸೆಂಟೆನ್ಸ್ ಇಂಟು ನೆಗೆಟಿವ್ ಫಾರ್ಮ್, ಯು ಸಿ ಶಿ ಡಸ್ ನಾಟ್ ಈಟ್ ಚಾಕ್ಲೇಟ್ಸ್, ಇಲ್ಲಿ ಈಟ್ ಯೂಸ್ ಮಾಡಿದ್ದೆ, ಈಟ್ಸ್ V1 ಪ್ಲಸ್ ಎಸ್ ಯೂಸ್ ಮಾಡಿಲ್ಲ. ಯಾಕಂದರೆ ಸೊ ವೆನ್ ಯೂಸ್ ದ ವರ್ಬ್ ಹೆಲ್ಪಿಂಗ್ ಆಫ್ ಡಸ್ ಅನ್ನು ಹೆಲ್ಪಿಂಗ್ ಆಫ್ ಯೂಸ್ ಮಾಡುವಾಗ ನೀವು V1 ಪ್ಲಸ್ ಎಸ್ ಯೂಸ್ ಮಾಡಬಾರ್ದು, V1 ಮಾತ್ರ ಯೂಸ್ ಮಾಡಬೇಕು. ಸೊ ಇವೊಂದು ಇಟ್ ಈಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೂ ನೀವು V1 ಯೂಸ್ ಮಾಡಬೇಕು ವೆನ್ ಇಟ್ ಕಮ್ಸ್ ಫಾರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಯಾಕಂದರೆ ನಾವು ಡಸ್ ಅನ್ನು ವರ್ಬ್ ಯೂಸ್ ಮಾಡ್ತೀವಿ. ಬಟ್ ವೆನ್ ಯು ಯೂಸ್ ಇನ್ ಪಾಸಿಟಿವ್ ಸೆಂಟೆನ್ಸಸ್ ಯೂಸ್ ಮಾಡಿದಾಗ V1 ಪ್ಲಸ್ ಎಸ್ ಯೂಸ್ ಮಾಡಬೇಕು. ಸೊ ಶಿ ಈಟ್ಸ್ ಅನ್ನೋದು ಬಂದು ಶಿ ಡಸ್ ನಾಟ್ ಈಟ್ ಅಂತ ಆಗುತ್ತೆ. ಮೈ ಫಾದರ್ ವಾಚಸ್ ಅನ್ನೋದು ಮೈ ಫಾದರ್ ಡಸ್ ನಾಟ್ ವಾಚ್. ಮೈ ಮದರ್ ಕುಕ್ಸ್ ಅನ್ನೋದು ಮೈ ಮದರ್ ಡಸ್ ನಾಟ್ ಕುಕ್ ಅಂತ ಆಗುತ್ತೆ. ಸೊ ಪಾಸಿಟಿವ್ ಸೆಂಟೆನ್ಸಲ್ಲಿ V1 ಪ್ಲಸ್ ಎಸ್ ಇರುತ್ತೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆ. ನೆಗೆಟಿವ್ ಸೆಂಟೆನ್ಸ್ ಮೇಕ್ ಮಾಡೋದು ಡಸ್ ಅಂತ ಬರುವಾಗ ಯು ಕ್ಯಾನ್ ಯೂಸ್ V1 ಯೂಸ್ ಮಾಡಬೇಕು. ಬಟ್ ವೆನ್ ಯು ಟಾಕ್ ಅಬೌಟ್ ಅದರ್ ಪೀಪಲ್ ಲೈಕ್ ಐ, ವಿ, ಯು, ದೇ, ಸೊ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಬಗ್ಗೆ ಮಾತಾಡುವಾಗ ದಟ್ ಇಟ್ ಮೀನ್ಸ್ ಡು ನಾಟ್ ಯೂಸ್ ಮಾಡ್ತೀವಿ. ಡು ನಾಟ್ ಆದಮೇಲೆ ಯಾವಾಗಲೂ V1 ಬರುತ್ತೆ. ಪಾಸಿಟಿವ್ ಸೆಂಟೆನ್ಸಲ್ಲಿ V1 ಬರುತ್ತೆ, ನೆಗೆಟಿವ್ ಸೆಂಟೆನ್ಸಲ್ಲಿ V1 ಬರುತ್ತೆ. ಸೊ ಓನ್ಲಿ ಯು ಶುಡ್ ಬಿ ಕೇರ್ಫುಲ್ when you talk about third person singular, he, she, it ಯೂಸ್ ಮಾಡುವಾಗ ಡಸ್ ಅನ್ನೋದು ಯೂಸ್ ಮಾಡಬೇಕು to need to correct friends. So this all about simple present tense friends. So I have taught you what is the structure of simple present tense, some example sentences and the simple present tense uses ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಸಿಂಪಲ್ ಪ್ರೆಸೆಂಟ್ ಪಾಸಿಟಿವ್ ಸೆಂಟೆನ್ಸ್ ಹೇಗಿರುತ್ತೆ, ನೆಗೆಟಿವ್ ಸೆಂಟೆನ್ಸ್ ಹೇಗಿರುತ್ತೆ, ಡು ನಾಟ್ ಡಸ್ ನಾಟ್ ಡಿಫ್ರೆನ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಈ ಡು ನಾಟ್ ಡಸ್ ನಾಟ್ ಬಗ್ಗೆ ಇನ್ನೊಂದು ಸೆಪ್ರೇಟ್ ವಿಡಿಯೋ ಮಾಡ್ತೀನಿ ಆಫ್ಟರ್ ಟೀಚಿಂಗ್ ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಹೇಳ್ಕೊಟ್ಟಾಗ ನಿಮಗೆ ಡು ನಾಟ್, ಡಸ್ ನಾಟ್, ಡಿಡ್ ನಾಟ್ ಮತ್ತು ವಿಲ್ ನಾಟ್, ಸೊ ಈ ಪದಗಳು ನಾವು ಹೇಗೆ ಯೂಸ್ ಮಾಡಿ ನೆಗೆಟಿವ್ ಸೆಂಟೆನ್ಸ್ ಮೇಕ್ ಮಾಡಬೇಕು ಆ್ಯಂಡ್ ಡಿಫ್ರೆನ್ಸ್ ಏನು, ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನಾನು ಇನ್ನೊಂದು ಸೆಪ್ರೇಟ್ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಥಿಂಕ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಟು ಯು. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಫ್ರೆಂಡ್ಸ್, ಆ್ಯಂಡ್ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಮೈ ಚಾನಲ್ ನೇಮ್ ಈಸ್ ಕಾನ್ಫಿಡೆಂಟ್ ಇಂಗ್ಲೀಷ್ ವಿತ್ ರವಿ. ಸೊ ಐ ವಿಲ್ ಬಿ ಅಪ್ಲೋಡಿಂಗ್ ಮೆನಿ ವಿಡಿಯೋಸ್ ಲೈಕ್ ದಿಸ್ to learn English tenses and all other important grammar topics ಅಂತ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋಸಲ್ಲಿ. ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಯು ವಿಲ್ ಗೆಟ್ ನೋಟಿಫಿಕೇಶನ್ಸ್ ವೆನ್ ಐ ಅಪ್ಲೋಡ್ ಮೈ videos. So I'll meet you in the next video. Till then, bye bye, see you friends.